ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ PDO ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಒಂದು ಸವಿಸ್ತಾರವಾಗಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಕ್ವೆಶ್ಚನ್ ಪೇಪರು ಮುಂಬರುವ ಈ ನಾನ್ HK PDO ಎಕ್ಸಾಮ್ಗೆ ಇದು ಬಹಳ ಉಪಯುಕ್ತ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಈ ಕೆಳಗಿನ ಯಾವ ಯೋಜನೆಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೂ ವೈಡ್ ಏರಿಯಾ ನೆಟ್ವರ್ಕ್ ಸಂಪರ್ಕವನ್ನು ವಿಸ್ತರಿಸಲು ಯೋಜಿಸಲಾಗಿದೆ? ನೋಡಿ, ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ಏನು? WAN. ಓಕೆ, ಸೊ ಈ ಒಂದು ನೆಟ್ವರ್ಕ್ ಕನೆಕ್ಟಿವಿಟಿಯನ್ನು ಈ ಗ್ರಾಮ ಪಂಚಾಯಿತಿಗಳಿಗೆ ಏನು ವಿಸ್ತಾರ ಮಾಡಲಿಕ್ಕೆ KSWAN ಅಂದರೆ ಈ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ 3.0 ಈ ಒಂದು ಏನಪ್ಪ ಯೋಜನೆಯ ಮೂಲಕ ಇದನ್ನು ಯೋಜಿಸಲಾಗಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಈ ಆಡಳಿತದಲ್ಲಿ DSC ಕೀ ಎಂಬುದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇಲ್ಲಿ DSC ಅಂದರೆ ಏನು? DSC ಅಂದರೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಈ ಕೆಳಗಿನ ಯಾವ ಅಪ್ಲಿಕೇಶನ್ ಮತ್ತು ಇಲಾಖೆಯು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ? ಆ್ಯಪ್ ಮತ್ತು ಡಿಪಾರ್ಟ್ಮೆಂಟ್. ಓಕೆ, ಈಗ ಪರಿಹಾರ 2.0 ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು, ಅಂದರೆ ಕಂದಾಯ ಇಲಾಖೆ. ಓಕೆ, ನೆಕ್ಸ್ಟ್ ಅಮೃತ ಜ್ಯೋತಿ, ಇದು ಎಸ್ಕಾಮ್ಗೆ. ಅಮೃತ ಜ್ಯೋತಿ, ಜ್ಯೋತಿ ಅಂದರೆ ಏನು? ಬೆಳಕು, ಹೌದಾ? ಸೊ ಎಸ್ಕಾಮ್ ಇದು ಇಲೆಕ್ಟ್ರಿಸಿಟಿ, ವಿದ್ಯುತ್. ಓಕೆ, ವಿದ್ಯುತ್ಗೆ ಸಂಬಂಧಪಟ್ಟಂತೆ ಇದು. ಆಮೇಲೆ ಕರ್ಮಾನಿ ಅಥವಾ ಕರ್ಮಣಿ, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಇವೆಲ್ಲ ಕರೆಕ್ಟ್ ಅದಾವೆ. ಓಕೆ, ನೆಕ್ಸ್ಟ್ ಗಂಗಾ ಕಲ್ಯಾಣ, ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದಿದ್ದಾರೆ. ಸೊ ಇದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ. ಬಟ್ ಇದು ಗಂಗಾ ಕಲ್ಯಾಣ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕಾಮೆಂಟ್ ಮಾಡಿ. ಈ ಕೆಳಗಿನ ಯಾವ ಕಾರ್ಯಕ್ರಮವು ಟೆರ್ಸ್ ಪ್ಲ್ಯಾಟ್ಫಾರ್ಮ್, ನೋಡಿ ಇಂಗ್ಲೀಷಲ್ಲಿ ನೋಡಿ ಬೆಟರು ನೋಡಿ, ಟೆರ್ಸ್ ಪ್ಲ್ಯಾಟ್ಫಾರ್ಮ್ ನೀಡುವ ನಾಗರಿಕ ಕಾಳಜಿಯ ಅತ್ಯುತ್ತಮ ಸರ್ಕಾರಿ ಇಲಾಖಾ ಪ್ರಶಸ್ತಿ 2023 ಅಂದರೆ ಬೆಸ್ಟ್ ಸಿಟಿಜನ್ ಕೇರಿಂಗ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವಾರ್ಡ್ ಗೋಸ್ ಟು ಸಕಾಲ್ ಮಿಷನ್. ಈ ಒಂದು ಪ್ರೋಗ್ರಾಮ್ಗೆ ಹೋಗಿದೆ ಅವಾರ್ಡ್. ಡಾಕ್ಟರ್ DM ನಂಜುಂಡಪ್ಪ ಇವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರದ ಮೇಲಿನ ಉನ್ನತಾಧಿಕಾರ ಸಮಿತಿಯು ಈ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದೆ. ಯಾವುದು? 2000 ಮತ್ತು 2002. ಈ ಕೆಳಗಿನ ಯಾವ ಪ್ರದೇಶಾಭಿವೃದ್ಧಿ ಮಂಡಳಿಗಳ ಮತ್ತು ಅದರ ಪ್ರಧಾನ ಕಚೇರಿಯು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ? ನೋಡಿ, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಶಿವಮೊಗ್ಗದಲ್ಲಿದೆ, ಇದು ಕರೆಕ್ಟು. ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಚಿತ್ರದುರ್ಗ, ಕರೆಕ್ಟು. ಬಟ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇದು ಉಡುಪಿಯಲ್ಲಿ ಇಲ್ಲ, ಇದು ಮಂಗಳೂರಿನಲ್ಲಿದೆ, ನೆನಪಿರಲಿ, ಮಂಗಳೂರು. ಓಕೆ, ಆಮೇಲೆ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿದು ಕಲಬುರಗಿ, ಕರೆಕ್ಟ್. ಈ ಜನಮ್ ಸಾಫ್ಟ್ವೇರ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಈ ಜನಮ್ ಅಂದರೆ ನೋಡಿ, ಜನಮ್ ಇದು ಜನನ ಮರಣ ನೋಂದಣಿ, ಜನನ ಮರಣ ಎರಡು. ಈ ಕೆಳಗಿನವುಗಳಲ್ಲಿ ಯಾವುವು ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆ ತಾಣಗಳಾಗಿವೆ? ನೋಡಿ, ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎಲ್ಲವೂ ಆಗುತ್ತಾವೆ. ನಲ್ಲೂರು, ಹುಣಸೆತೋಪು, ದೇವನಹಳ್ಳಿ. ಹೊಗ್ರೆಕಾನ್, ಚಿಕ್ಕಮಗಳೂರು. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ GKVK ಕ್ಯಾಂಪಸ್, ಬೆಂಗಳೂರು. ಅಂಬರಗುಡ್ಡ, ಶಿವಮೊಗ್ಗ. ಸೊ ಎಲ್ಲವೂ ಆಲ್ ಆಫ್ ದೀಸ್ ಆಗುತ್ತಾ. ಕರ್ನಾಟಕದಲ್ಲಿ ಯಾವ ರೀತಿಯ ಅರಣ್ಯ ಪ್ರದೇಶವು ಅತಿ ಹೆಚ್ಚು ಶೇಕಡಾವಾರು ವ್ಯಾಪ್ತಿ ಹೊಂದಿದೆ? ಶೇಕಡಾವಾರು ವ್ಯಾಪ್ತಿ ಅಂದರೆ
ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಕವರೇಜ್. ಇದು ಮೀಸಲು ಅರಣ್ಯಗಳು, ರಿಸರ್ವ್ಡ್ ಫಾರೆಸ್ಟ್. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಏಕೈಕ ಸಮುದಾಯ ಮೀಸಲು ಆಗಿದೆ? ಸಮುದಾಯ ಮೀಸಲು, ಕಮ್ಯುನಿಟಿ ರಿಸರ್ವ್. ಇದು ಕೊಕ್ಕರೆಬೆಳ್ಳೂರು. ಇದು ಸಮುದಾಯ ಮೀಸಲು ಆಗಿದೆ. ಏಕೈಕ ಒಂದೇ ಒಂದು ಕರ್ನಾಟಕದ ಒಂದೇ ಒಂದು ಸಮುದಾಯ ಮೀಸಲು. ಸಮುದಾಯ ಅಂದರೆ ಏನು? ಒಂದು ಕಮ್ಯುನಿಟಿ, ಒಂದು ಅವ್ರದ್ದೇ ಆದ ಒಂದು ಏನಪ್ಪ ಒಂದು ಪಂಗಡ. ಅದು ಕೊಕ್ಕರೆಬೆಳ್ಳೂರು. ಇದು ಯಾವ ಜಿಲ್ಲೆಯಲ್ಲಿ ಬರ್ತದಪ್ಪ? ಕರ್ನಾಟಕದ ಯಾವ ಜಿಲ್ಲೆ? ಕಾಮೆಂಟ್ ಮಾಡಿ. ಇದು ಎಲ್ಲ ಕಾಮೆಂಟ್ ಅನ್ನೋದು ನಿಮಗೆ ಇದು ಒಂದು ಹೋಮ್ವರ್ಕ್ ಇದ್ದಂಗೆ. ಓಕೆ, ಕರ್ನಾಟಕ ಸರ್ಕಾರವು ಮೊದಲ ಬಾರಿಗೆ ಪರಿಸರ ಬಜೆಟ್ ಅಥವಾ ಇಕೋ ಬಜೆಟ್ ಇದನ್ನು ಪರಿಚಯಿಸಿದ ವರ್ಷ 2022-23. ದೇವರ ಕಾಡು ಅಥವಾ ದೈವಿ ವನ ಎಂಬುದು ಧಾರ್ಮಿಕ ಪರಿಸರ ಸ್ಥಳಗಳು. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಭೂಕುಸಿತಗಳು ಸಂಭವಿಸುತ್ತಿರುವ ಜಿಲ್ಲೆಯು ನೋಡಿ, ಅಂದರೆ ಲ್ಯಾಂಡ್ ಸ್ಲೈಡ್. ಈಗ ರೀಸೆಂಟಾಗಿ ನೋಡಿದ್ದೀರಿ ನೀವು. ರೀಸೆಂಟಾಗಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗುತ್ತಿರುವಾಗ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗುವ ಒಂದು ಹಾದಿಯಲ್ಲಿ, ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ ನನಗೆ, ಬಟ್ ಒಂದು ನ್ಯೂಸಲ್ಲಿ ನೋಡ್ತಾ ಇದ್ದೆ ನಾನು. ಅಲ್ಲಿ ಲ್ಯಾಂಡ್ ಸ್ಲೈಡ್ ಅಂದರೆ ಈಗ ಬೆಟ್ಟ ಇರುತ್ತೆ, ಆ ಬೆಟ್ಟದ ಪಕ್ಕ ರೋಡ್ ಇರುತ್ತೆ. ಸೊ ಈ ಒಂದು ಬೆಟ್ಟದಿಂದ ಮಣ್ಣು, ಕಲ್ಲು ಮಣ್ಣು ಹೀಗೆ ಇವುಗಳ ಒಂದು ಭೂ ಕುಸಿತ ಆಗ್ತದೆ ಒಂದು ಹೆಚ್ಚಾದ ಮಳೆಯಿಂದ. ಸೊ ಅದು ಹೆಚ್ಚಾಗಿ ಯಾವ ಜಿಲ್ಲೆಯಲ್ಲಿ ಕಾಣ್ತಾ ಇದೆ? ಅದು ಕೊಡಗು. ಕೆಳಗಿನ ಜಿಲ್ಲೆಯನ್ನು ಮ್ಯಾಂಗ್ರೋವ್ಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿಲ್ಲ. ನೋಡಿ, ಮ್ಯಾಂಗ್ರೋವ್ಗಳ ಅರಣ್ಯ. ಈಗ ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಬರ್ತಾವ? ಸಾಮಾನ್ಯವಾಗಿ ನದಿ ಮುಖಜ ಭೂಮಿ ಅಥವಾ ಸಮುದ್ರದ ತಟ, ಹೌದಾ, ಈ ಒಂದು ಭಾಗಗಳಲ್ಲಿ ಕಂಡು ಬರ್ತಾವೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಕರ್ನಾಟಕ. ಓಕೆ, ಸಿಂಪಲ್ ಆಗಿ ತೋರಿ, ಜಸ್ಟ್ ಅ ಮಿನಿಟ್. ಓಕೆ, ಇದು ಕರ್ನಾಟಕ ಅಂತ ತಗೊಳ್ಳಿ. ಓಕೆ, ಈಗ ಪಶ್ಚಿಮ ಭಾಗಕ್ಕೆ ಇದೇನು ಕರಾವಳಿ ಇದೆಯಲ್ಲ, ಈ ಭಾಗಕ್ಕೆ ಮ್ಯಾಕ್ಸಿಮಮ್ ಈ ಪಶ್ಚಿಮವಾಗಿ ಏನು ಹರಿಯುವ ನೀರು ನದಿಗಳದಾವಲ್ಲ, ಅವು ಬಂದು ಇಲ್ಲಿ ಕೂಡ್ತಾವೆ. ಇವುಗಳ ಒಂದು ಸಮುದ್ರ ಮತ್ತು ನದಿಗಳ ಮಧ್ಯದಲ್ಲಿ ನದಿ ಮುಖಜ ಭೂಮಿ ಅಂತ ತಯಾರಾಗ್ತಾವೆ. ಅಥವಾ ಈ ಸಮುದ್ರದ ದಂಡೆಯ ಮೇಲೆ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ನೋಡಿರ್ತೀರಿ. ಓಕೆ, ಸೊ ಈಗ ಆಪ್ಷನನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತಾ? ಯಾವುದಾಗ್ಬೋದು? ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಉತ್ತರ ಕನ್ನಡ. ಈಗ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇವು ಮೂರು ಏನದವ? ಕರಾವಳಿ ಪ್ರದೇಶ ಅದಾವ, ಅಂದರೆ ಸಮುದ್ರ ಹೊಂದಿರುವ. ಅಂದರೆ ಈ ಮೂರದ್ರಲ್ಲಿ ಸ್ವಲ್ಪ ಈ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತಾವೆ. ಓಕೆ, ಬಟ್ ಮೈಸೂರು ಏನಿದೆಯಲ್ಲ, ಮೈಸೂರು ಇದು ಸಮುದ್ರಕ್ಕೆ ಒಂದು ಹತ್ತಿರವಾಗುವುದಿಲ್ಲ ಅಥವಾ ಸಮುದ್ರ ದಂಡೆಯ ಮೇಲೆ ಇಲ್ಲ. ಆದ್ದರಿಂದ ಇದು ಸೇರಿಸಲಾಗಿಲ್ಲ. ಓಕೆ, ಮೇನ್ ಇವು ಮೂರು ಜಿಲ್ಲೆಗಳನ್ನು ಏನಪ್ಪ ಈ ಒಂದು ಮ್ಯಾಂಗ್ರೋವ್ ಸಂರಕ್ಷಣೆ ಮತ್ತು ನಿರ್ವಹಣೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿದ್ದಾರೆ, ಮೈಸೂರನ್ನು ಬಿಟ್ಟು. ಅರ್ಥ ಆಯ್ತಲ್ಲ? ಇದು ಮೈಸೂರಿಗೆ ಸಂಬಂಧ ಬರೋದಿಲ್ಲ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾವ ರಾಜ್ಯದಲ್ಲಿ ಮೊದಲು ಜಾರಿಗೊಳಿಸಲಾಗಿದೆ? ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ was first implemented in which state? ಆಂಧ್ರ ಪ್ರದೇಶ್. ಯಾವ ಸಮಿತಿ ನಬಾರ್ಡ್ ಸ್ಥಾಪನೆಗೆ ಶಿಫಾರಸು ಮಾಡಿದೆ? ನಬಾರ್ಡ್ ಅಂದರೆ ಅಗ್ರಿಕಲ್ಚರ್ ಬೋರ್ಡ್, ರೂರಲ್ ಡೆವಲಪ್ಮೆಂಟ್. ಇದು ಶಿವರಾಮನ್ ಸಮಿತಿಯ ಮೇರೆಗೆ ಸ್ಥಾಪನೆ ಆಗ್ತದೆ. ಇಯರ್ ಕಾಮೆಂಟ್ ಮಾಡಿ ನೋಡೋಣ. ಇಯರ್ ಯಾವುದು? ತೆರಿಗೆಗಳು, ಸುಂಕಗಳು ಮತ್ತು ದಂಡಗಳು ವಿಧಿಸಿ ಸಂಗ್ರಹಿಸಿದ ಮತ್ತು ಮೂಲಕ ವಿತರಿಸಲು ಪಂಚಾಯತ್ ಪ್ರಾಧಿಕಾರಗಳಿಗೆ ನೀಡಿದ ಭಾರತೀಯ ಸಂವಿಧಾನದ ವಿಧಿ
ನೋಡಿ, ಈ ಟ್ಯಾಕ್ಸ್ ಆಗಲಿ, ಟರಿಫ್ಸ್ ಅಂದ್ರೇನು, ಸುಂಕ, ಮತ್ತು ಫೈನ್ಸ್, ಇವುಗಳನ್ನೆಲ್ಲ ವಿಧಿಸ್ತಾರೆ. ಓಕೆ, ಮತ್ತು ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಪಂಚಾಯತಿಗಳಿಗೆ ಈ ಒಂದು ಏನಪ್ಪ ಒಂದು ಹಕ್ಕನ್ನು ನೀಡಿದ್ದಾರೆ. ಅದು ಯಾವ ಒಂದು ವಿಧಿಯ ಮೇರೆಗೆ ಅಂದರೆ 243H. ಸಂವಿಧಾನ ತಿದ್ದುಪಡಿ 1992 ಎಲ್ಲ ರಾಜ್ಯಗಳಿಗೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಲು ಅವಕಾಶ ನೀಡಲು ಹೊಂದಿರಬೇಕಾದ ಕನಿಷ್ಠ ಜನಸಂಖ್ಯೆ. ಅಂದರೆ 3 ಹಂತ ಬೇಕಂದ್ರೆ ಎಲ್ಲ ರಾಜ್ಯಗಳಿಗೆ ಮಿನಿಮಮ್ ಎಷ್ಟು, 20 ಲಕ್ಷ ಜನಸಂಖ್ಯೆ ಬೇಕು. ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಲು ರಾಜ್ಯವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಹೇಳುತ್ತದೆ? ನೋಡಿ, ಈ ಗ್ರಾಮ ಪಂಚಾಯಿತಿಯನ್ನು ಸಂಘಟಿಸಲಿಕ್ಕೆ ಹೇಳುವ ಒಂದು ವಿಧಿ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 40. ಇದು ಗಾಂಧಿ ತತ್ವಗಳಲ್ಲಿ ಬರ್ತವೆ. ಅಂದರೆ ಸಿಂಪಲ್ ಆಗಿರ್ಬೇಕಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಓಕೆ, ಪಂಚಾಯತ್ ರಾಜ್ ಈ ಪಟ್ಟಿಯಲ್ಲಿ ಸೇರಿದೆ. ವೆರಿ ಇಂಪಾರ್ಟೆಂಟ್. ಪಂಚಾಯತ್ ರಾಜ್ ಇದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತೈತಿ. ಅವರು ಯಾವ ರೀತಿ ಪಂಚಾಯತಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು. ಓಕೆ, ಸೊ ಅದು ರಾಜ್ಯ ಪಟ್ಟಿ ಬರ್ತದೆ. ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿಲ್ಲ? ಬಲವಂತ್ ರಾಯ್ ಸಂಬಂಧಿಸಿದೆ, ಅಶೋಕ್ ಮೆಹ್ತಾ ಇದೆ, LM ಸಿಂಘ್ವಿ ಇದೆ, ಬಟ್ ಕಾಕಾ ಕಲ್ಕೇರ್ ಇದು ಸಂಬಂಧಿಸಿಲ್ಲ. ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಯಾವಾಗ ಜಾರಿಗೆ ತಂದಿತು? ಆಗಸ್ಟ್ 1998. ಹೆಣ್ಣು ತನ್ನ ಗಂಡನನ್ನು ತಾನೇ ಆಯ್ಕೆ ಮಾಡಿಕೊಳ್ಳುವ ಮದುವೆಯ ಪ್ರಕಾರ. ಹೆಣ್ಣು ತನ್ನ ಗಂಡನನ್ನು ತಾನೇ ಆಯ್ಕೆ ಮಾಡಿಕೊಳ್ಳುವ ಮದುವೆಯ ಪ್ರಕಾರ ಅಂದರೆ ಇದು ಗಂಧರ್ವ ವಿವಾಹ. ಹೌದಾ? ಈಗ ನೀವು ಮೂವಿಯಲ್ಲಿ ನೋಡಿರ್ತೀರಿ, ಅಥವಾ ಹಿಂದಿನ ಕಾಲದಲ್ಲಿ ಏನಪ್ಪ, ಎಲ್ಲ ರಾಜರು ಬಂದು ಆ ಹೆಣ್ಣು ಎಲ್ಲಿದೆಯಲ್ಲ ಆ ರಾಜ್ಯ ನಿವಾಸಕ್ಕೆ ಬಂದು ಅಲ್ಲಿ ಏನು ಮಾಡ್ತಾರೆ, ಎಲ್ಲ ರಾಜರು ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ಆ ಟೈಮಲ್ಲಿ ಹೆಣ್ಣು ಯಾವ ಗಂಡು ಬೇಕು ಅಂತ ತಾನೇ ಚೂಸ್ ಮಾಡಿಕೊಂಡು ಹೂವಿನ ಮಾಲೆಯನ್ನು ಹಾಕಿಕೊಂಡು ಅಲ್ಲಿ ವಿವಾಹವನ್ನು ಮಾಡಿಕೊಳ್ತಾಳೆ. ಅದು ಗಂಧರ್ವ ವಿವಾಹ. ಓಕೆ, ಇದಕ್ಕೆ ಸ್ವಯಂವರ ಅಂತಲೂ ಅಂತಾರೆ. ಸ್ವಯಂವರ ಹೌದಾ? ಜನಸಂಖ್ಯೆಯ ಪಿರಮಿಡ್ ಚಿತ್ರಾತ್ಮಕ ಪ್ರತಿನಿಧಿಸುವುದು. ನೋಡಿ, ಜನಸಂಖ್ಯೆಯ ಪಿರಮಿಡ್ ಇದು ಏನು ತೋರಿಸ್ತದ? ನಿರ್ದಿಷ್ಟ ಸಮಯದಲ್ಲಿ ಜನಸಂಖ್ಯೆಯ ವಯಸ್ಸು, ಲಿಂಗ ಹಂಚಿಕೆ. ಕೆಳಗಿನವುಗಳಲ್ಲಿ ಯಾವುದು ವಿಭಕ್ತ ಕುಟುಂಬ? ವಿಭಕ್ತ, ಅವಿಭಕ್ತ ಅಂತ ಬರ್ತಾವೆ. ವಿಭಕ್ತ ಅಂದ್ರೇನು? ಒಬ್ಬ ಗಂಡ, ಹೆಂಡತಿ ಮತ್ತು ಅವರ ಮಕ್ಕಳು ಒಟ್ಟಿಗೆ ವಾಸಿಸುವ ಕುಟುಂಬ. ಅವಿಭಕ್ತ ಅಂದ್ರೇನು? ಇತರ ಅಪೋಸಿಟ್. ಓಕೆ, ಔಪಚಾರಿಕ ಶಿಕ್ಷಣವನ್ನು ಪಡೆಯುವಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? ಶಾಲೆ. ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಅಭಿವೃದ್ಧಿಯ ಸಾಮಾಜಿಕ ಮಾದರಿಯಲ್ಲ? ಮುಕ್ತ ಮಾರುಕಟ್ಟೆ ಆರ್ಥಿಕತೆ. ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆ ಇದೆ? ಅದು ಬಿಹಾರ್. ಅತಿ ಹೆಚ್ಚು ಜನಸಂಖ್ಯೆ ಇರೋದು ಉತ್ತರ ಪ್ರದೇಶ, ಬಟ್ ಸಾಂದ್ರತೆ ಅಥವಾ ಡೆನ್ಸಿಟಿ ಅಂತ ಬಂದರೆ ಅದು ಬಿಹಾರ್ ಆಗುತ್ತಾ.
ಈ ಕೆಳಗಿನ ಯಾವ ವಲಯವು ಭಾರತದಲ್ಲಿ ಅತಿ ದೊಡ್ಡ ಉದ್ಯೋಗ ನಿರ್ಮಾಣ ಮಾಡುವ ವಲಯವಾಗಿ ಮುಂದುವರೆದಿದೆ? ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್. ಈ ಪ್ರೈಮರಿ ಸೆಕ್ಟರ್ ಅಂದರೆ ಯಾವ ಬರ್ತಾವ? ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ಕೃಷಿ, ಇವೆಲ್ಲ ಏನು ಬರ್ತಾವೆ? ಪ್ರಾಥಮಿಕ ವಲಯ. (371) ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಒಳಗೊಂಡಿದೆ? ಇದು ಕರ್ನಾಟಕ. ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ, ಓಕೆ, ಅಥವಾ ಕಲ್ಯಾಣ ಕರ್ನಾಟಕ ಅಂತ ಅನ್ಬೋದು ನಾವು. ಈ ಕೆಳಗಿನ ಯಾವ ಭಾರತದ ಸಂವಿಧಾನದ ಭಾಗವು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆ ಒಳಗೊಂಡಿದೆ? ನಿರ್ದೇಶನ ತತ್ವಗಳು ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಸಾಂವಿಧಾನಿಕ ತಿದ್ದುಪಡಿ ರಾಷ್ಟ್ರಪತಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಅಧಿಕಾರ ನೀಡಿದೆ? ನೋಡಿ, ಸಾಮಾಜಿಕ ಮತ್ತು ಶೈಕ್ಷಣಿಕ, ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ EWS, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ, ಹೌದಾ? ಅದು ಯಾವುದು? 102ನೇ ತಿದ್ದುಪಡಿ. 102ನೇ ತಿದ್ದುಪಡಿ. ಬಟ್ 102ನೇ ತಿದ್ದುಪಡಿ. ಅದು ನೋಡಿ, 102 ಬೇಕು, ಓಕೆ. ಭಾರತದಲ್ಲಿ ಹೊಸ ಅಖಿಲ ಭಾರತ ಸೇವೆಗಳನ್ನು ಈ ಕೆಳಗಿನ ಯಾರು ಶಿಫಾರಸು ಮಾಡಿದರೆ ಮಾತ್ರ ಪ್ರಾರಂಭಿಸಬಹುದು? ಅಖಿಲ ಭಾರತ ಅಂದ್ರೇನು? ನೀವು ಆಲ್ ಇಂಡಿಯಾ ಸರ್ವಿಸಸ್. ಈಗ UPSC, KPSC ಏನು ನಾವು ಕಂಡಕ್ಟ್ ಮಾಡ್ತೀವಲ್ಲ, ಸೊ ಈ ರೀತಿ ಹೊಸ ಒಂದು ಸೇವೆಗಳನ್ನು ಅದು ರಾಜ್ಯಸಭೆ ಮಾತ್ರ ಶಿಫಾರಸು ಮಾಡಿದ್ರೆ. ಇದು ರಾಜ್ಯಸಭೆ ಹತ್ತಿರವಿರುವ ಒಂದು ಅತ್ಯುನ್ನತ ಅಧಿಕಾರ, ಲೋಕಸಭೆಗೆ ಬರುವುದಿಲ್ಲ. ಭಾರತದ ಉಪರಾಷ್ಟ್ರಪತಿಯ ಚುನಾವಣೆ ಚುನಾವಣಾ ಕಾಲೇಜು ಯಾರನ್ನು ಒಳಗೊಂಡಿದೆ? ಕೇವಲ ಸಂಸತ್ತಿನ ಸದಸ್ಯ, ಲೋಕಸಭಾ ಮತ್ತು ರಾಜ್ಯಸಭಾದವರು ಅಷ್ಟೇ. ಭಾರತವು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದೆ? ಸಂವಿಧಾನ ತಿದ್ದುಪಡಿ 368ನೇ ವಿಧಿ ಹೇಳ್ತದ, ದಕ್ಷಿಣ ಆಫ್ರಿಕಾ, ಓಕೆ. ರಾಜ್ಯಗಳ ಮರು ವಿಂಗಡಣೆಗೆ ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸಲು ಯಾರ ಪೂರ್ವಾನುಮತಿ ಅಗತ್ಯವಿದೆ? ನೋಡಿ, ಈಗ ಯಾವುದೇ ಒಂದು ಬಿಲ್ ಅಥವಾ ಮಸೂದೆಯನ್ನು ನೀವು ಯಾವುದೇ ಒಂದು ರಾಜ್ಯಸಭೆಯಲ್ಲಿ ಆಗಲಿ ಅಥವಾ ಲೋಕಸಭೆಯಲ್ಲಿ ಮಂಡಿಸಬೇಕಾದರೆ ನೀವು ಏನು ಮಾಡಬೇಕು ಅಂದರೆ, ಈ ಒಂದು ರಾಜ್ಯಗಳ ಮರು ವಿಂಗಡಣೆಗೆ, ಓಕೆನಾ, ಮೊದಲು ರಾಷ್ಟ್ರಪತಿಯವರ ಪೂರ್ವಾನುಮತಿ ಅಗತ್ಯವಿದೆ ಈ ರಾಜ್ಯಗಳ ಮರು ವಿಂಗಡಣೆಗೆ. ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನು ಯಾರು ನಿರ್ಧಾರ ಮಾಡ್ತಾರೆ? ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ. ಬಾಲ ಸಂಜೀವಿನಿ ಕಾರ್ಯಕ್ರಮದ ಉದ್ದೇಶ ರಾಜ್ಯಾದ್ಯಂತ ಅಂಗನವಾಡಿ ಮಕ್ಕಳ ತೃತೀಯ ಹಂತದ ಆರೋಗ್ಯ ಸೇವೆಯನ್ನು ಆಯ್ದ ಆಸ್ಪತ್ರೆಗಳು ನೀಡುವುದು. ಕರ್ನಾಟಕದ ಯಾವ ಸ್ಥಳದಲ್ಲಿ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕ್ ಸ್ಥಾಪಿಸಲಾಗಿದೆ? ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ನೋಡಿ, ಮೇಜ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ? ಹಾವೇರಿಯಲ್ಲಿದೆ, ಬಟ್ ಅದು ಎಲ್ಲಿದೆ? ರಾಣಿಬೆನ್ನೂರು. ಅನ್ನಭಾಗ್ಯ ಯೋಜನೆಯಡಿ 2023-24 ಬಜೆಟ್ನಲ್ಲಿ ಸಮಾಜದ ದುರ್ಬಲ ವರ್ಗಗಳಿಗೆ ಕರ್ನಾಟಕ ಸರ್ಕಾರ ನಿರ್ಧರಿಸಿದ ಒಂದು ಪ್ರತಿ ವ್ಯಕ್ತಿಗೆ ಅಕ್ಕಿಯ ಪ್ರಮಾಣ ಎಷ್ಟು? 10 kg. ಬಸವ ವಸತಿ ಯೋಜನೆಯಡಿ ಸರ್ಕಾರ ನೀಡಿದ ಮೊತ್ತ ಎಷ್ಟು? 1.5 lakh ಫಾರ್ SC/ST. ಇಲ್ಲಿ 48 ನೋಡಿ, ಕರ್ನಾಟಕದ ಉದ್ಯೋಗಿನಿ ಯೋಜನೆ ಮಹಿಳೆಯರಿಗೆ ಆದಾಯ ಉತ್ಪಾದನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಮತ್ತು
ಯೋಜನೆಗಳಿಗೆ ಸಹಾಯಧನ ನೀಡಲು ಉದ್ದೇಶಿಸಿದೆ. ಯೋಜನೆಯಡಿ ಒಟ್ಟು ಯೋಜನೆಯ ವೆಚ್ಚದ ಎಷ್ಟನ್ನು ಸಹಾಯಧನಕ್ಕಾಗಿ ಗರಿಷ್ಠ ಮಿತಿಯನ್ನು ಪರಿಗಣಿಸಲಾಗಿದೆ. ಓಕೆ, ಸ್ವಲ್ಪ ಕ್ವಶನ್ ಲಾಂಗ್ ಇದೆ, ಪೌಸ್ ಮಾಡಿ ಮತ್ತೆ ಓದ್ಕೊಳ್ಳಿ. ಆನ್ಸರ 90,000. ಭಾರತದಲ್ಲಿ ಯಾವ ಬ್ಯಾಂಕುಗಳು ಅಥವಾ ಸಂಸ್ಥೆಗಳು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಸಾಲ ವಿತರಣೆಯಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿವೆ? ವಾಣಿಜ್ಯ ಬ್ಯಾಂಕುಗಳು. ನೋಡಿ, ವಾಣಿಜ್ಯ ಅಂದರೆ ಈ ಒಂದು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗೆ ಅತಿ ಹೆಚ್ಚು ಲೋನ್ ಕೊಡು ಬ್ಯಾಂಕ್ ಅಂದ್ರೆ ಅವು ಕಮರ್ಷಿಯಲ್ ಬ್ಯಾಂಕ್ಸ್. MSME ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲನ್ನು ಏನೆಂದು ಕರೆಯುತ್ತಾರೆ? MSME ಸಂಬಂಧ. ಕರ್ನಾಟಕದಲ್ಲಿ ಭೂ ಸುಧಾರಣೆಗಾಗಿ 1958ರಲ್ಲಿ ಸರ್ಕಾರವು ಯಾವ ಸಮಿತಿಯನ್ನು ನೇಮಿಸಿದೆ? BD ಜತ್ತಿ ಸಮಿತಿ. ಕರ್ನಾಟಕದಲ್ಲಿ ಕೃಷಿ ಹಿಡುವಳಿಗಳ ಸರಾಸರಿ ಗಾತ್ರ ಅದು 1.3 ಹೆಕ್ಟರ್. ನಾರ್ಮಲ್ ಆಗಿ 1 to 2 ಹೆಕ್ಟರ್ ಅಂತ ಕೊಡ್ತಾರೆ. 1.36 ಹೆಕ್ಟರ್. ಇತ್ತೀಚಿನ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಕೃಷಿ ಭೂಮಿಯನ್ನು ಖರೀದಿಸಲು ಯಾವುದೇ ಆದಾಯದ ಮಿತಿ ಇಲ್ಲ. ಇದು ತಪ್ಪು. ಮಿತಿ ಇದೆ. ವಾರ್ಷಿಕ 25 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಜನರು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸಬಹುದು. ಇದು ಕರೆಕ್ಟು. ನೋಡಿ, ವಾರ್ಷಿಕ 25ಕ್ಕಿಂತ ಕಡಿಮೆ ಇದ್ದವರು ಮಾತ್ರ. ಸೊ ಅದರಿಂದ 2 ಮಾತ್ರ. ಕರ್ನಾಟಕದ ಭೂ ದಾಖಲೆಗಳಲ್ಲಿ RTC ಎಂದರೇನು? ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ ಇನ್ಫಾರ್ಮೇಷನ್. ಪ್ರಧಾನಮಂತ್ರಿಯವರು ಪ್ರಾರಂಭಿಸಿರುವ ಸ್ವಾಮಿತ್ವ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಭೂ ಒಡೆತನದ ದಾಖಲೆಗಳ ರಚನೆ. ಸ್ವಾತಂತ್ರ್ಯದ ನಂತರ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ನೋಡಿ, ಮೈಸೂರು ಟೆನೆನ್ಸಿ ಆ್ಯಕ್ಟ್ ಭಾಳ ಇಂಪಾರ್ಟೆಂಟ್ ಇದು. 1952. ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2020ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಎರಡೂ ಕರೆಕ್ಟ್ ಆಗ್ತಾವೆ. ಒಂದು, ಕೃಷಿ ಭೂಮಿ ಖರೀದಿ ಮತ್ತು ಖರೀದಿದಾರರ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕುವುದು. ಅಂಥ ಕೃಷಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ಮತ್ತು ಎ ವರ್ಗದ ನೀರಾವರಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಮಾರಾಟ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್, ಬೋತ್ 1 and 2. ಸರ್ವದರ್ಶನ ಸಂಗ್ರಹ ಎಂದರೇನು? ಭೌತವಾದದಿಂದ ಏಕತಾವಾದದವರೆಗಿನ 16 ತಾತ್ವಿಕ ವಿಚಾರಗಳ ವಿಮರ್ಶಾತ್ಮಕ ಚಿಂತನೆ. ಓಕೆ, ನೆಕ್ಸ್ಟ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇಲ್ಲಿ ಕರೆಕ್ಟಾ 3, 2, 4, 1 ಆಗ್ತಾವೆ. ಲಘು ಫಿರಂಗಿಗಳನ್ನು ಪುರುಷರ ಬೆನ್ನ ಮೇಲೆ ಸಾಗಿಸಲಾಗುತ್ತದೆ. ಇದು ನರ್ನಲ್ ಅಂತೀವಿ ಅದಕ್ಕೆ, ನರ್ನಲ್. ಆನೆಗಳ ಮೇಲೆ ಹೊತ್ತೊಯ್ಯುವ ಲಘು ಫಿರಂಗಿ ಅವು ಗಜ್ನಲ್. ನೋಡಿ, ಗಜ್ ಅಂದರೆ ಆನೆ, ಈ ಥರ ನೆನ್ಪಿಟ್ಕೊಳ್ಳೋದು. ಆಮೇಲೆ ಒಂಟೆಗಳ ಮೇಲೆ ಸಾಗಿಸುವ ಲಘು ಫಿರಂಗಿ ಶಟ್ರನಲ್. ಚಕ್ರದ ಮೇಲೆ ಸಾಗಿಸುವ ಬಂದೂಕುಗಳು ಅರಬ್ಬ. ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಈ ಕೆಳಗಿನವರು ಯಾರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ
ಭಾರತದ ಮಹಿಳಾ ಪ್ರತಿನಿಧಿಯಾಗಿದ್ದರು ಸರೋಜಿನಿ ನಾಯ್ಡು. ಯಾವಾಗಾಗಿತ್ತಿದು? 1931ರಲ್ಲಿ. 1930ರಲ್ಲಿ ಮೊದಲು, ಇದು ಸೆಕೆಂಡ್, ಥರ್ಡ್ ಯಾವಾಗ? 1932. 3 ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಕೆಳಗಿನವುಗಳಲ್ಲಿ ಯಾವುದು ಬುದ್ಧನ ಗಾಂಧಾರ ಶೈಲಿಯ ವೈಶಿಷ್ಟ್ಯವಲ್ಲ? ನೋಡಿ, ಗಾಂಧಾರ ಶೈಲಿ ಅಂದರೆ ಕುಳಿತಿರುವ ಭಂಗಿಯಲ್ಲಿ ಯಾವಾಗಲೂ ಅಡ್ಡಕಾಲನ್ನು ತೋರಿಸಲಾಗುತ್ತದೆ, ಕಿವಿಗಳನ್ನು ಉದ್ದವಾಗಿ ತೋರಿಸಲಾಗಿದೆ, ಬೋಳಿಸಿದ ತಲೆಯನ್ನು ತೋರಿಸುವುದಿಲ್ಲ. ಇವೆಲ್ಲ ಕರೆಕ್ಟ್ ಅದಾವೆ. ಬಟ್ ಯಾವುದಲ್ಲ ಅಂತ ಕೇಳಿದ್ದಾರೆ. ಅಭಯ ಮುದ್ರೆಯಲ್ಲಿ ತೋರಿಸಲಾಗುತ್ತದೆ, ಇದು ಅಲ್ಲ, ಇದು ಗಾಂಧಾರ ಶೈಲಿಯಲ್ಲಿ ಬರುವುದಿಲ್ಲ. ಶಿವಾಜಿಯ ಅಷ್ಟಪ್ರಧಾನ, ಅಷ್ಟ ಅಂದ್ರೇನು? 6, ಸಾರಿ, ಅಷ್ಟ ಅಂದರೆ 8, ಹೌದಾ? ಅಷ್ಟಪ್ರಧಾನ ಈ ಕೆಳಗಿನ ಅಧಿಕಾರಿಗಳಲ್ಲಿ ಯಾರು ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾರೆ? ಸುಮಂತನು. ಪೇಶ್ವಾ ಅಂದ್ರೇನು? ಪ್ರಧಾನಮಂತ್ರಿ ಆಗಿರ್ತಾನೆ, ಪ್ರಧಾನಮಂತ್ರಿ. ಓಕೆ, ಇದು ಸುಮಂತನವ ವಿದೇಶಾಂಗ ವ್ಯವಹಾರವನ್ನು ನೋಡ್ಕೊತಿದ್ದ. ನಾಗಾರ್ಜುನ ಕೊಂಡದಲ್ಲಿ ಬೌದ್ಧ ಸ್ತೂಪ ಕಟ್ಟಿಸಿದವರು ಶಾತವಾಹನರು. ಇದು ಆಂಧ್ರದಲ್ಲಿ ಬರ್ತದೆ. ಗಾಥಾ ಸಪ್ತಸತಿಯನ್ನು ಶಾತವಾಹನರ ರಾಜ ಹಾಲವ ರಚಿಸಿದ. ಬಟ್ ಇದು ಯಾವ ಭಾಷೆಯಲ್ಲಿದೆ? ಇದು ಪ್ರಾಕೃತ. ಮಯೂರವರ್ಮನು ಕದಂಬ ವಂಶವನ್ನು ಸ್ಥಾಪಿಸಿದಾಗ ಪಲ್ಲವ ದೊರೆ ಯಾರಿದ್ರು? ಶಿವಸ್ಕಂದ ವರ್ಮ. ವಿಜಯನಗರದ ಸಮಾಜದಲ್ಲಿ ಅಥವಾ ಸಾಮ್ರಾಜ್ಯದಲ್ಲಿ ಅದು ರೂಢಿಯಲ್ಲಿದ್ದ ಪಿಡುಗುಗಳು ಅಂದ್ರೇನು? ಆ ಒಂದು ಟೈಮಲ್ಲಿ ಸತಿ ಪದ್ಧತಿ ಇತ್ತು, ವೇಶ್ಯಾವೃತ್ತಿ ಇತ್ತು, ದೇವದಾಸಿ ಪದ್ಧತಿ ಇತ್ತು, ಇವೆಲ್ಲವೂ ಇತ್ತು. ಕಾಕುಸ್ಥವರ್ಮನನ್ನು ತಾಳಗುಂದ ಶಾಸನದಲ್ಲಿ ಹೀಗೆಂದು ವರ್ಣಿಸಲಾಗಿದೆ: ಕುಲಭೂಷಣ ಪ್ರಾಯ. ತಾಳಗುಂದದ ಶಾಸನ. ಓಕೆ, ಇದು ಕಾಕುಸ್ಥವರ್ಮನ ಬಗ್ಗೆ ಹೇಳ್ತದ. ಇದರಲ್ಲಿ ಏನಂತ ಹೇಳಲಾಗಿದೆ? ಕುಲಭೂಷಣ ಪ್ರಾಯ. ಕದಂಬರ ಕಾಲದಲ್ಲಿ ಬೀಳ್ಕೊಡೆ, ಪನ್ನೆಯ, ಪೇರ್ಜುಂಕ ಪದಗಳು ಸಂಬಂಧಿಸಿರುವುದು. ಇವೇನಪ್ಪ? ತೆರಿಗೆಗಳು. ಬೀಳ್ಕೊಡೆ, ಪನ್ನೆಯ, ಪೇರ್ಜುಂಕ, ಟ್ಯಾಕ್ಸಸ್. ಸಾಧುಂಗೆ ಸಾಧು, ಮಾಧುರಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಪೆರನೆಲ್ಲ ಹೀಗೆಂದು ಕನ್ನಡಿಗರನ್ನು ವರ್ಣಿಸಿರುವ ಶಾಸನದ ಕವಿ ಯಾರು? ಕಪ್ಪೆ ಅಡವಟ್ಟನ ಶಾಸನ. ಎಲಿಫೆಂಟ ಗುಹೆಗಳು ಯಾರ ಕಾಲಕ್ಕೆ ಸೇರಿವೆ? ಇವು ರಾಷ್ಟ್ರಕೂಟರು. ಇವೆಲ್ಲಿದವಪ್ಪ? ಮುಂಬೈ, ಮಹಾರಾಷ್ಟ್ರದ ಮುಂಬೈಯಲ್ಲಿ. ಈಗ ಇದು ಮಹಾರಾಷ್ಟ್ರ ಐತೆ ಅಂದ್ರೆ, ಓಕೆ, ಇದು ಮಹಾರಾಷ್ಟ್ರ, ಇದು ಕರ್ನಾಟಕ, ಈ ರೀತಿ ಇದೆಯಲ್ಲ. ಓಕೆ, ಸೊ ಇಲ್ಲಿ ಮುಂಬೈ ಇದೆ. ಈ ಮುಂಬೈಯಿಂದ ಕೆಲವೊಂದು ಒಂದು 15-20 ಕಿಲೋಮೀಟರ್ ಸಮುದ್ರದ ಒಳಗಡೆ ಈ ಎಲಿಫೆಂಟ ಗುಹೆಗಳು ಕಾಣ್ತಾವೆ, ಒಳಗಡೆ ಒಂದು ದ್ವೀಪದಲ್ಲಿ. ಓಕೆ, ಅವು ಈ ಒಂದು ರಾಷ್ಟ್ರಕೂಟರಿಂದ ಕೆತ್ತಲ್ಪಟ್ಟಿವೆ. ದಕ್ಷಿಣ ಭಾರತದ ತಾಜ್ ಮಹಲ್ ಯಾವುದು? ಇಬ್ರಾಹಿಂ ರೋಜಾ, ವೆರಿ ಇಂಪಾರ್ಟೆಂಟ್. ಶೇಪ ನೋಡ್ಲಿಕ್ಕೆ ಸ್ವಲ್ಪ ಸೇಮ್ ಆಯ್ತು ಅಷ್ಟೇ. ಶೈವರ ಅಜಂತ ಯಾವುದು? ಲೇಪಾಕ್ಷಿ. ಪ್ರಸಿದ್ಧವಾದ ಮಾಗೋಡು ಜಲಪಾತ ಈ ನದಿಯಿಂದ ನಿರ್ಮಿತವಾಗಿದೆ. ಮಾಗೋಡು, ಬೇಡ್ತಿ. ಜರ್ಮನಿ ಮತ್ತು ಪೋಲ್ಯಾಂಡ್ ನಡುವಿನ ಯಾವ 2 ಗಡಿ ರೇಖೆಗಳನ್ನು ಕ್ರಮವಾಗಿ 1ನೇ ಮತ್ತು 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಎಳೆಯಲಾಗಿದೆ? ಮೊದಲನೇ ಒಂದು ಯುದ್ಧದಲ್ಲಿ
ಇಡನ್ಬರ್ಗ್ ಅಥವಾ ಎಡಿನ್ಬರ್ಗ್. ನೆಕ್ಸ್ಟ್ ಎರಡನೇ ಒಂದು ಮಹಾಯುದ್ಧದಲ್ಲಿ ಓಡರ್ ನಿಸೆ ಬೌಂಡ್ರಿ ಲ್ಯಾಂಡ್. ಏಷ್ಯಾ ಮತ್ತು ಯುರೋಪನ್ನು ಈ ಕೆಳಕಂಡ ಯಾವುವು ಬೇರ್ಪಡಿಸುವುದಿಲ್ಲ. ನೋಡಿ, ಯುರಲ್ ಪರ್ವತಗಳು ಬೇರ್ಪಡಿಸ್ತವ. ಈಗ ನೋಡಿ, ಇದು ಏಷ್ಯಾ ಅದ. ಓಕೆ, ಸೊ ಇದು ನಮ್ಮ ಭಾರತ, ಈ ಥರ ಏಷ್ಯಾ ಇದೆ. ಓಕೆ, ಈ ಥರ ಏಷ್ಯಾ ಅದ, ಇದು ಯುರೋಪ್ ಅದ. ಓಕೆ, ಯುರೋಪ್ ಐತಿ, ಇಲ್ಲಿ ಮಧ್ಯದಲ್ಲಿ ಏನಪ್ಪ ಯುರಲ್ ಪರ್ವತಗಳು ಬರ್ತಾವೆ, ಇವು ಬೇರ್ಪಡಿಸ್ತವ. ಕ್ಯಾಸ್ಪಿಯನ್ ಸಮುದ್ರ ಇದೆ. ಓಕೆ, ಈ ಕ್ಯಾಸ್ಪಿಯನ್ ಸಮುದ್ರ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂದರೆ ಕ್ಯಾಸ್ಪಿಯನ್ ಸಮುದ್ರ, ಅದು ಇದು ಬೇರ್ಪಡಿಸ್ತದ. ಮತ್ತು ಕಾಕಸಸ್ ಪರ್ವತಗಳು ಬೇರ್ಪಡಿಸ್ತವ. ಬಟ್ ಬೇರಿಂಗ್ ಜಲಸಂಧಿ ಬೇರ್ಪಡಿಸುವುದಿಲ್ಲ. ಇದು ಬೇರಿಂಗ್ ಜಲಸಂಧಿ ಯಾವುದು? ಇದು ಉತ್ತರ ಅಮೇರಿಕಾ. ಓಕೆ, ಮತ್ತು ಈ ಒಂದು ಏಷ್ಯಾ ಅಂದ್ರೇನು? ಈ ರಷ್ಯಾದ ಒಂದು ಭಾಗ, ಅಲಾಸ್ಕಾ ಮತ್ತು ಈ ರಷ್ಯಾದ ಮಧ್ಯದಲ್ಲಿ ಬರ್ತದೆ ಇದು ಬೇರಿಂಗ್ ಸ್ಟ್ರೇಟ್. ಓಕೆ, ಇದು ಏಷ್ಯಾ ಮತ್ತು ಉತ್ತರ ಅಮೇರಿಕಾವನ್ನು ಬೇರ್ಪಡಿಸ್ತದೆ, ಬೇರಿಂಗ್ ಸ್ಟ್ರೇಟ್. ಸೊ ಇಲ್ಲಿ ಬೇರಿಂಗ್ ಸ್ಟ್ರೇಟ್ ಕರೆಕ್ಟ್, ಅಥವಾ ಜಲಸಂಧಿ. ಕರಾವಳಿ ತೀರವು ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣದಲ್ಲಿ ಮಂಗಳೂರುವರೆಗೆ ಎಷ್ಟು ಕಿಲೋಮೀಟರ್ ವಿಸ್ತರಿಸಿದೆ? ಎಷ್ಟೈತಪ್ಪ? ಇದು ಒಟ್ಟು ಎಷ್ಟು? ಇಲ್ಲಿಂದ ಎಷ್ಟು? ಮೇಲೆ ಕಾರವಾರ ಅಂದರೆ ಉತ್ತರ ಕನ್ನಡದ, ಕಾರವಾರದಿಂದ ದಕ್ಷಿಣ ಕನ್ನಡದ ಮಂಗಳೂರುವರೆಗೆ ಇದು ಒಟ್ಟು 320 ಕಿಲೋಮೀಟರ್ ಆಗುತ್ತೆ. 320 ಕಿಲೋಮೀಟರ್. ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಕಂಡುಬರುತ್ತವೆ? ಪಶ್ಚಿಮ ಘಟ್ಟ ಒಟ್ಟು 6 ರಾಜ್ಯಗಳಲ್ಲಿ. ಯಾವ್ಯಾವಪ್ಪ ನೋಡಿ, ಈಗ ಭಾರತ ಒಂದು ನಕಾಶೆಯನ್ನು ತೆಗೆದ್ರೆ ಜಸ್ಟ್ ಅ ಮಿನಿಟ್. ಓಕೆ, ಮೊದಲನೇದ್ದು ಗುಜರಾತ್, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಗೋವಾ, ನಂತರ ಕರ್ನಾಟಕ, ಆಮೇಲೆ ಕೇರಳ, ಆಮೇಲೆ ತಮಿಳುನಾಡು. ಹೌದಾ? ಒಟ್ಟು ಎಷ್ಟು? 1 2 3 4 5 6, ಒಟ್ಟು 6 ರಾಜ್ಯಗಳಲ್ಲಿ ಕಂಡುಬರ್ತವ. ಅಗ್ನಿಶಿಲೆಗಳ ಶೀತಲೀಕರಣದಿಂದ ನಿರ್ಮಿತವಾದ ಮಣ್ಣು. ಅಗ್ನಿಶಿಲೆ ಹೆಂಗಿರ್ತದ? ಕೆಂಪಾಗಿರ್ತದ, ರೆಡ್ ಕಲರಿಂದ ಇರ್ತದ, ಅದಕ್ಕೆ ಕೆಂಪು ಮಣ್ಣು ತಯಾರಾಗ್ತದ. ಜೂನ್ 21ರಂದು ಸೂರ್ಯನ ಕಿರಣಗಳು ಕುರಿತು ತಪ್ಪಾದದ್ದು ಯಾವುದು ತಪ್ಪಾಗಿದೆ? ಇಲ್ಲಿ ಸ್ಟೇಟ್ಮೆಂಟ್ ABCD ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಜೂನ್ 21ರಂದು ಆರ್ಕ್ಟಿಕ್ ಪ್ರದೇಶದಲ್ಲಿ 24 ಗಂಟೆ ಹಗಲಿರ್ತದೆ, ಇದು ಕರೆಕ್ಟ್ ಐತಿ. ಓಕೆ, ಆಮೇಲೆ ಅಂಟಾರ್ಟಿಕಾ ಪ್ರದೇಶದಲ್ಲಿ 24 ಗಂಟೆ ಕತ್ತಲಾಗಿರ್ತದೆ. ಅಂದರೆ ಇದು ಆರ್ಕ್ಟಿಕ್, ಇಲ್ಲಿ ಮೇಲೆ ಉತ್ತರ ಧ್ರುವ, ಓಕೆ, ಇಲ್ಲಿ ದಕ್ಷಿಣ ಧ್ರುವ. ಇಲ್ಲಿ ಬೆಳಕೈತೆ ಅಂದ್ರೆ, ಇಲ್ಲಿ ಲೈಟ್ ಐತೆ ಅಂದರೆ ಇಲ್ಲಿ ಏನೋ ಡಾರ್ಕ್ ಇರ್ತದೆ. ಹೌದಾ? ಆಮೇಲೆ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ, ಅದು ಕರೆಕ್ಟ್. ಕರ್ಕಾಟಕ ಅಂದ್ರೇನು? ಇದು ಇಕ್ವೇಟರ್ ಅಂದರೆ ಸಮಭಾಜಕ ವೃತ್ತ. ಕರ್ಕಾಟಕ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ 23.5 ಉತ್ತರ ಅಕ್ಷಾಂಶ. ಇಲ್ಲೇನಿರ್ತದೆ? ಇಲ್ಲಿ ನೇರವಾಗಿ ಬೀಳ್ತಾವೆ, ಇಲ್ಲಿ ನೇರವಾಗಿ ಕಿರಣಗಳು ಬೀಳ್ತಾವೆ. ಓಕೆ, ಆದ್ದರಿಂದ ಇಲ್ಲಿ ಯಾವುದು ಈ ಒಂದು ಭಾಗ ಏನಪ್ಪ ಸ್ವಲ್ಪ ಬಿಸಿಲನ್ನು ಹೊಂದಿರ್ತದೆ. ಬಟ್ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಅಂತ ಹೇಳಿದ್ದಾರೆ, ಇದು ತಪ್ಪು. ಓಕೆ, ಸೊ ಇಲ್ಲಿ ನೇರವಾಗಿ ಬೀಳೋದಿಲ್ಲ, ಓರೆಯಾಗಿ ಬೀಳ್ತಾವೆ. ಅರ್ಥ ಆಯ್ತಾ? ಸೊ ಆದ್ದರಿಂದ ಡಿ ಮಾತ್ರ ತಪ್ಪು. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹಂಚಿಕೊಂಡಿವೆ? ಮತ್ತು ನೋಡ್ರಿ, ಸಿಂಪಲ್ ಆಗಿ ಒಂದು ಭಾರತ ನಕಾಶೆ ಎದಕ್ಕೆ ತೆಗಿತಾನಂದ್ರೆ ನಿಮ್ಮೊಂದು ನಕಾಶೆಯಿಂದ ಐಡಿಯಾ ಬರುತ್ತೆ ಯಾವ ರೀತಿ ಇದು ಅದ ಒಂದು ಫಿಸಿಕಲ್ ಜಾಗ್ರಫಿ. ಓಕೆ, ಈ ರೀತಿ. ಓಕೆ, ರಫ್ಲಿ ತೆಗೆದಿದ್ದೀನಿ. ಇಲ್ಲಿ ಮೊದಲನೇದಾಗಿ ಗುಜರಾತ್.
ಗುಜರಾತ್, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಮೇಲೆ ಆಂಧ್ರ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಎಷ್ಟದು? ಗುಜರಾತ್ 1, ಮಹಾರಾಷ್ಟ್ರ 2, ಆಮೇಲೆ ಗೋವಾ 3, ಕರ್ನಾಟಕ 4, ಕೇರಳ 5, ತಮಿಳುನಾಡು 6, ಹೌದಾ? ಆಮೇಲೆ ಆಂಧ್ರ ಪ್ರದೇಶ್ 7, ಒಡಿಸ್ಸಾ 8, ವೆಸ್ಟ್ ಬೆಂಗಾಲ್ 9. ಒಟ್ಟು 9 ರಾಜ್ಯಗಳು. ಅತಿ ಹೆಚ್ಚು ಕರಾವಳಿಯನ್ನು ಹೊಂದದ್ದು ಗುಜರಾತ್, ಅತಿ ಕಡಿಮೆ ಇರೋದು ಗೋವಾ. ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಗೆಟಿಕ್ ಡ್ಯಾನ್ಸಿನ್ ಮತ್ತು ಮೊಸಳೆ ಮತ್ತು ಗರಿಯಲ್ಗಳಿಗೆ ಹೆಸರುವಾಸಿಯಾಗಿದೆ? ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ಮೃತ್ಯು ಸಮುದ್ರದ ಅಂದ್ರೇನು? ಡೆಡ್ ಸಿ. ಈ ಒಂದು ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳು ಜಾರ್ಡನ್ ಮತ್ತು ಇಸ್ರೇಲ್. ಜಾರ್ಡನ್ ಮತ್ತು ಇಸ್ರೇಲ್. ಭಾರತದ ಒಂದು ಉದ್ಯೋಗ ವರದಿ 2024 ಪ್ರಕಾರ ಯುವ ಶಿಕ್ಷಣ, ಉದ್ಯೋಗ ಮತ್ತು ಕೌಶಲ್ಯಗಳು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ILO ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ರಿಸರ್ಚ್ ಈ ಒಂದು ಮಾರ್ಚ್ 2024ರಲ್ಲಿ ಪ್ರಕಟಿಸಿದ ಭಾರತದ ಯುವಕರು ಸುಮಾರು 83% ನಿರುದ್ಯೋಗಿಗಳಾಗಿದ್ದಾರೆ, ಅಂದರೆ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಓಕೆ. ವೀರ ಸಾವರ್ಕರ್ ಅವರ ಜೀವನಾಧಾರಿತವಾದ ಚಿತ್ರವಾದ ಸ್ವಾತಂತ್ರ್ಯ ವೀರ ಸಾವರ್ಕರ್, ಈ ಒಂದು ಚಿತ್ರದಲ್ಲಿ ವಾಜಪೇಯಿ ಪಾತ್ರದಲ್ಲಿ ಕಾಣಿಸಿಕೊಂಡ ನಟ ಯಾರು? ವಾಜಪೇಯಿ, ರಣದೀಪ್ ಹೂಡಾ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮತ್ತು ಅಮೆರಿಕದಿಂದ ಟ್ರಾನ್ಸ್ ನ್ಯಾಷನಲ್ ಕ್ರಿಮಿನಲ್ ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಅಪರಾಧ ಸಂಘಟನೆ ಎಂದು ಗೊತ್ತುಪಡಿಸಿದ ವ್ಯಾಗ್ನರ್ ಎಂಬ ಗುಂಪು ಯಾವ ದೇಶಕ್ಕೆ ಸೇರಿದೆ? ವ್ಯಾಗ್ನರ್ ಇದು ರಷ್ಯಾಕ್ಕೆ ಸಂಬಂಧಪಟ್ಟಂಥ ಗುಂಪು. ಇತ್ತೀಚೆಗೆ ಕೇಂದ್ರ ರೈಲ್ವೆ ಸಚಿವಾಲಯವು ಭಾರತದಾದ್ಯಂತ ಕಾರ್ಯಾಚರಣೆಯಲ್ಲಿರುವ ಸಣ್ಣ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲು ಯಾವ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿದೆ? ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ. ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಇದು ಕೃಷಿ ಮೂಲ ಸೌಕರ್ಯ ನಿಧಿ, ಸುಗ್ಗಿ ನಂತರ ತಮ್ಮ ಉತ್ಪನ್ನಗಳನ್ನು ದಾಸ್ತಾನು ಇಡುವ ಗೋದಾಮುಗಳ ಯೋಜನೆ. ಇದು ತಪ್ಪು. ಇವೆಲ್ಲ ಕರೆಕ್ಟ್ ಅದ. ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ಕರ್ನಾಟಕ ಪರಿಸರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ? ಉತ್ತರ ಕನ್ನಡ, ಶಿರಸಿ. ಇತ್ತೀಚೆಗೆ ಭಾರತದಲ್ಲಿ ಮರುನಾಮಕರಣಗೊಂಡ ತಾಣಗಳ ಪೈಕಿ ತಪ್ಪಾದುದನ್ನು ಗುರುತಿಸಿ. ದೆಹಲಿಯ ಮೊಘಲ್ ಗಾರ್ಡನ್, ಇದನ್ನು ಗೌತಮ ಬುದ್ಧ ಶತಮಾನೋತ್ಸವ ಉದ್ಯಾನವನ ಅಂತೀವಿ. ಕರೆಕ್ಟ್. ದೆಹಲಿಯ ರಾಜಪಥ, ಇದು ಕರ್ತವ್ಯ ಪಥ. ದೆಹಲಿಯ ಔರಂಗಾಬಾದ್ ರಸ್ತೆ, ಇದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರಸ್ತೆ ಅಂತ ಮಾಡಿದ್ವಿ. ಇದು ತಪ್ಪು. ದೆಹಲಿಯ ರೇಸ್ ಕೋರ್ಸ್ ರಸ್ತೆ ಲೋಕ ಕಲ್ಯಾಣ ಮಾರ್ಗ. ಇವೆಲ್ಲ ಕರೆಕ್ಟ್ ಅದಾವೆ. ಸಿ ಮಾತ್ರ ಏನಪ್ಪ, ಇದು ತಪ್ಪಾಗಿ ಹೊಂದಾಣಿಕೆ ಆಗಿದೆ. ಮೆಗಾ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲು ಪ್ರಸ್ತಾಪಿಸಲಾಗಿದೆ? ICPT, ಅಂಡಮಾನ್ ನಿಕೋಬಾರ್. ಇತ್ತೀಚೆಗೆ ಇಸ್ರೋ ಮತ್ತು HALನ ಸಹಭಾಗಿತ್ವದಲ್ಲಿ ಭಾರತದ ಮೊದಲ ಕ್ರಯೋಜೆನಿಕ್ ಇಂಜಿನ್ ತಯಾರಿಕೆ ಘಟಕವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಬೆಂಗಳೂರು. 2024ರ ಅತಿ ದೊಡ್ಡ
ಎಕ್ಸ್ಪೋ ಇಲೆಕ್ಟ್ರಾಮಾದ ಆತಿಥ್ಯ ವಹಿಸಿದ ನಗರ ಯಾವುದು? ಮುಂಬೈ. ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ಡಿ, ಮುಂಬೈ. ಆನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ? ಆನಿಮೋಫಿಲಿ, ಗಾಳಿ. ಆನಿಮೋಫಿಲಿ ಅಂದರೆ ಏನು? ದ ಸ್ಟಡಿ ಆಫ್, ಅಂದರೆ ಇಲ್ಲಿ ಆನಿಮೋ ಅಂತ ನಾವು, ಇದು ಗ್ರೀಕ್ ವರ್ಡ್. ಓಕೆ, ಗ್ರೀಕ್ ವರ್ಡ್ ಬರ್ತದೆ. ಸೊ ಅದರಲ್ಲಿ ಗ್ರೀಕ್ ವರ್ಡ್ದಲ್ಲಿ ವಿಂಡ್ ಅಂತೀವಿ ಇದಕ್ಕೆ ನಾವು. ಗಾಳಿಯ ಮೂಲಕ ಈ ಒಂದು ಪರಾಗಸ್ಪರ್ಶ ಆಗ್ತದೆ, ಅದಕ್ಕೆ ಆನಿಮೋಫಿಲಿ ಅಂತೀವಿ. ಮೈಕಾಲಜಿ ಅಧ್ಯಯನವು ಸಂಬಂಧಿಸಿರುವುದು ದ ಸ್ಟಡಿ ಆಫ್ ಪಂಜಾಯ್, ಶಿಲೀಂಧ್ರ. ಕಿಣ್ವಗಳನ್ನು ಉತ್ಪಾದನೆ ಮಾಡುವ ಜೀವಕೋಶದ ಕಣದಂಗ. ವಿಚ್ ಶೆಲ್ ಇನ್ವಾಲ್ವ್ ಇನ್ ದ ಪ್ರೊಡಕ್ಷನ್ ಆಫ್ ಎಂಜೈಮ್. ಈ ಒಂದು ಎಂಜೈಮ್ ಅಥವಾ ಕಿಣ್ವಗಳನ್ನು ಒಂದು ತಯಾರು ಮಾಡುವುದು ಯಾವುದಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಸಂಕೀರ್ಣ. ಕಾಲ್ಚೆಂಡು ಆಕಾರದಲ್ಲಿರುವ ಪ್ರಖ್ಯಾತ ಇಂಗಾಲದ ಅತಿ ಸೂಕ್ಷ್ಮ ನ್ಯಾನೋಕಣ ಫುಲ್ರಿನ್. ಬಾಹ್ಯಾಕಾಶಕ್ಕೆ ಉಡಾಯಿಸಬೇಕಾದ ರಾಕೆಟ್ನ ಕನಿಷ್ಠ ವಿವೇಚನಾ ವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ 11.2 km/s. ಈ ಒಂದು ವೇಗದಲ್ಲಿ ನೀವು ಅದನ್ನು ಉಡಾಯಿಸಿದ್ರಪ್ಪ ಅಂದ್ರೆ ಅದು ಈ ಒಂದು ಭೂಮಿಯ ಅಟ್ಮಾಸ್ಫಿಯರ್ದಲ್ಲಿ ನಿಲ್ಲೋದಿಲ್ಲ. ಅದು ನಮ್ಮ ಒಂದು ನಮ್ಮ ಒಂದು ಏರಿಯಾದಿಂದ ಏನಾಗ್ತದೆ, ಅದು ಎಸ್ಕೇಪ್ ಆಗ್ತದೆ. ಓಕೆ, ಈ ಒಂದು ಸ್ಪೀಡ್ದಲ್ಲಿ ಈಗ ಒಂದು ಚೆಂಡಿದೆ ಅಂದರೆ ಈ ಚೆಂಡನ್ನು ಕೂಡ ಈ ಒಂದು ಸ್ಪೀಡ್ದಲ್ಲಿ ನೀವು ಒಗೆದ್ರೆ ಅದು ಮರಳಿ ಭೂಮಿಗೆ ಬರುವುದಿಲ್ಲ. ಕಾರು ಮತ್ತು ಲಾರಿ ಎರಡೂ ಸಮಾನ ಚಲನ ಶಕ್ತಿಯೊಂದಿಗೆ ಚಲಿಸುತ್ತಿವೆ. ಎರಡರಲ್ಲೂ ಸಮಾನ ನಿಲ್ಲಿಸುವ ಶಕ್ತಿಯನ್ನು ಪ್ರಯೋಗಿಸಿದರೆ ವಿಶ್ರಾಂತಿಗೆ ಬರುವ ಮೊದಲು ಈ ಕೆಳಗಿನ ಯಾವ ವಿದ್ಯಮಾನ ಸಂಭವಿಸುತ್ತದೆ? ಎರಡೂ ಒಂದೇ ದೂರವನ್ನು ಕ್ರಮಿಸುತ್ತವೆ. ಗೊತ್ತಾಯ್ತಾ? ದೀರ್ಘ ತರಂಗ ಪ್ರಸಾರಕ್ಕಿಂತ ಸಣ್ಣ ತರಂಗ ಪ್ರಸಾರ ಅಂದರೆ ಈ ಒಂದು ಶಾರ್ಟ್ ವೇವ್ ಬ್ರಾಡ್ಕಾಸ್ಟ್ ನಾವು ಯಾಕೆ ಉತ್ತಮವಾಗಿ ಕೇಳಲು ಸಾಧ್ಯ ಅಂತ ಕೇಳಿದ್ದಾರೆ. ಏಕೆಂದರೆ ಸಣ್ಣ ತರಂಗವು ದೀರ್ಘ ತರಂಗಕ್ಕಿಂತ ಅಥವಾ ಅಲೆಗಳಿಗಿಂತ ಹೆಚ್ಚು ಆವೃತ್ತಿಯನ್ನು ಹೊಂದಿರ್ತವೆ, ಹೆಚ್ಚು ಫ್ರೀಕ್ವೆನ್ಸಿಯನ್ನು ಹೊಂದಿರ್ತವೆ. ಹೆಚ್ಚು ಫ್ರೀಕ್ವೆನ್ಸಿ ಇತ್ತು ಅಂದರೆ ಅವೊಂದು ಕೇಳಕ್ಕೆ ಉತ್ತಮ ಆಗ್ತವ. ಸ್ಥಳೀಯವಾಗಿ ಜೋಡಿಸಲಾದ ಮೊದಲ ಸೂಪರ್ ಕಂಪ್ಯೂಟರನ್ನು ಏನು ಎಂದು ಕರೆಯಲಾಗುತ್ತದೆ? ಫಸ್ಟ್ ಸೂಪರ್ ಕಂಪ್ಯೂಟರ್ ಅಸೆಂಬಲ್ಡ್ ಇಂಡಿಜಿನಿಯಸ್ಲಿ ಇಸ್ ನೋನ್ ಆಸ್ ಪರಮಶಿವಯ. ಒಂದು ಕ್ರಿಕೆಟ್ ಕ್ಲಬ್ನಲ್ಲಿ 5 ಜನ ಬೌಲರ್ಗಳು, 10 ಜನ ಬ್ಯಾಟ್ಸ್ಮನ್, ಈ ಒಂದು 11 ಜನ ಆಟಗಾರರುಳ್ಳ ಒಂದು ಕ್ರಿಕೆಟ್ ತಂಡದಲ್ಲಿ ನಿರ್ದಿಷ್ಟವಾಗಿ 3 ಬೌಲರ್ಗಳು ಮಾತ್ರ ಇರುವಂತೆ ಎಷ್ಟು ವಿಧಗಳಲ್ಲಿ ತಂಡ ರಚಿಸಬಹುದು? ಸೊ ಇದು ಪರ್ಮಿಟೇಷನ್ ಕಾಂಬಿನೇಷನ್, ಈ ಒಂದು ಸಹಾಯದಿಂದ ನೀವು ಸಾಲ್ವ್ ಮಾಡಬೇಕು. ಸೊ ನಾನು ಇಲ್ಲಿ ಜಸ್ಟ್ ಆನ್ಸರನ್ನು ಹೇಳ್ತೀನಿ. ಓಕೆ, 450 ಬರುತ್ತೆ. 96ನೇದು ನೋಡಿ, ಇದು ಕೂಡ ಒಂದು ಪ್ರಿವಿಯಸ್ ಪೇಪರಲ್ಲಿ ಸಾಲ್ವ್ ಮಾಡಿದ್ದೀವಿ, ಅದರಂತೆ ಸೇಮ್ ಇದೆ. ಇದು ನಾಣ್ಯಗಳಿರ್ತಾವೆ, 1 ರೂಪಾಯಿ, 50 ಪೈಸೆ, 25 ಪೈಸೆ, ಒಂದು ಪ್ರಮಾಣವನ್ನು ಕೊಟ್ಟಿರ್ತಾರೆ, ಒಟ್ಟು ಮೊತ್ತವನ್ನು ಕೊಟ್ಟಿರ್ತಾರೆ. ಆ ಒಂದು ಡಬ್ಬದಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ ಕೇಳಿರ್ತಾರೆ. ಸೊ ಆ ಒಂದು ನಾಣ್ಯಗಳ ಸಂಖ್ಯೆ 527. 2 ಕುರ್ಚಿ 3 ಟೇಬಲ್ಗಳ ಕೊಂಡ ಬೆಲೆ 1025. 3 ಕುರ್ಚಿ 2 ಟೇಬಲ್ಗಳ ಕೊಂಡ ಬೆಲೆ 1100. ಹಾಗಾದರೆ ಒಂದು ಕುರ್ಚಿಯ ಬೆಲೆ ಎಷ್ಟು? 250. ಏನಿಲ್ಲ, 2 ಚೇರ್ ಪ್ಲಸ್ 3 ಟೇಬಲ್ ಅಂದ್ರೆ 1025. 3 ಕುರ್ಚಿ ಅಂದ್ರೆ ಚೇರ್ ಪ್ಲಸ್ 2 ಟೇಬಲ್ ಅಂದ್ರೆ 1100. ಇವುಗಳನ್ನು ಸಾಲ್ವ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ 250, ಒಂದು ಚೇರ್ ಬೆಲೆ 250 ಅಂತ ಸಿಗುತ್ತೆ. ಹುಡುಗರ ಒಂದು ಸಾಲಿನಲ್ಲಿ ಶೇಖರ್ ಅವರು ಕೊನೆಯಿಂದ 9ನೇ ಸ್ಥಾನದಲ್ಲಿದ್ದಾರೆ ಮತ್ತು ಅರುಣ್ ಅವರು ಆರಂಭದಿಂದ 8ನೇ ಸ್ಥಾನದಲ್ಲಿದ್ದಾರೆ. ನಿಖಿಲ್ ಅವರು ಇವರಿಬ್ಬರ ಮಧ್ಯದಲ್ಲಿದ್ದಾರೆ. ಹಾಗಾದರೆ ಆ ಸಾಲಿನಲ್ಲಿ ಇರುವ ಒಟ್ಟು ಹುಡುಗರ ಕನಿಷ್ಠ ಸಂಖ್ಯೆ ಎಷ್ಟು?
ಕರೆಕ್ಟ್ ಆನ್ಸರ್ 10 ಬರ್ತದೆ. ಆಮೇಲೆ ಪ್ರಶ್ನಾರ್ಥಕ ಸ್ಥಾನದಲ್ಲಿ ಸಂಖ್ಯೆ ಯಾವುದು? ಇಲ್ಲಿ 9 ಅದ, 13 ಅದ, 12 22 ಇದೆ. ಇಲ್ಲಿ ನೆಕ್ಸ್ಟ್ ಏನು ಬರ್ತದೆ? 38 ಬರ್ತದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. 16 ಪುರುಷರು ಅಥವಾ 20 ಮಹಿಳೆಯರು ಒಂದು ಕೆಲಸವನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಈ ಕೆಲಸವನ್ನು ಪೂರ್ಣಗೊಳಿಸಲು 28 ಪುರುಷರು ಮತ್ತು 15 ಮಹಿಳೆಯರಿಗೆ ಎಷ್ಟು ದಿನಗಳು ಬೇಕಾಗುತ್ತವೆ? 10 ದಿವಸ. ಇದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಬರ್ತದೆ, ಟೈಮ್ ಆ್ಯಂಡ್ ವರ್ಕ್. ಓಕೆ, ಸೊ ಇವಿಷ್ಟು ಒಂದು ಮಹತ್ವದ ಪ್ರಶ್ನೆಗಳಾಗಿದ್ವು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಇನ್ನಷ್ಟು ಈ ಒಂದು ಪಿ ಡಿ ಒ ಪ್ರಿಪ್ರೇಷನ್ಗಾಗಿ ಮತ್ತು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.